ಬೆಟ್ಟಕ್ಕೆ ಬಾರೆ ಬ್ಯೂಟಿ ಅಂತ ಕರ್ಕೊಂಡು ಹೋಗಿದ್ದ. ಲವ್ ಯು ಡಿ ಬಾಸ್ ಎಂದವಳು ಕೊಲೆಯಾಗಿದ್ದೇಕೆ? ಲವ್, ಮ್ಯಾರೇಜ್, ಸೇಡು, ಸುಂದರಿ ಸಾವಿನ ಸಂಚು ಎಂಥದ್ದು? ಇದೇ ಈ ಹೊತ್ತಿನ ವಿಶೇಷ. ಬೆಟ್ಟಕ್ಕೆ ಬಾರೆ ಬಣ್ಣದ ಚಿಟ್ಟೆ. ನಾನು ಚೈತ್ರಾ ರಾಜ್. ಆಕೆ ರೂಪಸಿ, ಅಪ್ಸರೆ, ಅಂದದ ಗೊಂಬೆ, ಚಂದದ ರಂಬೆ. ರೀಲ್ಸ್ ಮಾಡಿ ಸೊಂಟ ಬಳಕಿಸ್ತಾ ಇದ್ಲು. ಇಂತಹ ಬೆಡಗಿಗೆ ದರ್ಶನ್ ಅಂದ್ರೆ ಪಂಚಪ್ರಾಣ, ದಾಸನ್ ಅಂದ್ರೆ ಏನೋ ಖುಷಿ. ಹೀಗಿದ್ದ ಆ ಚೆಲುವೆ ಯಾವ ತಂಟೆ ತಕರಾರು ಇಲ್ಲದೆ ಬೆಳೀತಾ ಇದ್ಲು. ಆದ್ರೆ ಮೊನ್ನೆಯಷ್ಟೇ ಅದೊಂದು ಬೆಟ್ಟಕ್ಕೆ ಹೋಗಿದ್ದಾಳಷ್ಟೇ. ಬಳಿಕ ಸಿಕ್ಕಿದ್ದು ಹೆಣವಾಗಿ. ಇಷ್ಟಕ್ಕೂ ಸುಂದರಿಗೆ ಆಗಿದ್ದೇನು? ನಿರ್ಜನ ಪ್ರದೇಶವಾಗಿರೋ ಬೆಟ್ಟದಲ್ಲಿ ನಡೆದಿದ್ದೇನು? ಜೀವ ತೆಗೆದಿದ್ದು ಯಾರು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. ನೋಡೋಕೆ ಅಂದಗಾತಿ, ಕಣ್ಣೋಟದಲ್ಲೇ ಸೆಳೆಯುವ ಮಾಟಗಾತಿ, ಕೆಂದುಟಿಯ ಸೌಂದರ್ಯವತಿ, ಹುಡುಗರ ಹಾರ್ಟಲ್ಲಿ ಚಿಟ್ಟೆ ಬಿಡುವಂತಿರೋ ಮೂಗುತಿ ಸುಂದರಿ, ರೀಲ್ಸ್ ಮಾಡಿ ಚಮಕ್ಕೊಡೋ ಚಂದದ ಸಿಂಗಾರಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಎನ್ನುವ ಬಂಗಾರಿ, ಫ್ರೀ ಬರ್ಡ್ ನಂತೆ ಎಂದೆಂದಿಗೂ ಹಾರಾಡಬೇಕು ಅಂತ ಕನಸು ಕಂಡಿದ್ದ ಬೆಡಗಿ. ನೋಡಿ, ಪ್ರತಿ ವಿಡಿಯೋದಲ್ಲೂ ಪ್ರತಿ ರೀಲ್ಸ್ನಲ್ಲೂ ಈ ರೂಪಸಿ ಮಿಂಚಿದ್ದಾಳೆ. ತನ್ನದೇ ಆದ ಸ್ಟೈಲ್ನಲ್ಲಿ ಬಣ್ಣದ ಚಿಟ್ಟೆಯಂತೆ ಹಾರಾಡಿದ್ದಾಳೆ. ಹೀಗೆ ಬದುಕಿನಲ್ಲೂ ಫ್ರೀ ಬರ್ಡ್ನಂತೆ ಇರಬೇಕು, ಕಲರ್ಫುಲ್ ಆಗಿ ಜೀವನ ಕಳಿಬೇಕು ಅಂತ ನೂರಾರು ಕನಸು ಕಂಡಿದ್ಲು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಖುಷಿ ಖುಷಿಯಾಗಿ ದಿನ ಕಳೀತಿದ್ಲು. ಅಪ್ಪ ಅಮ್ಮನ ಪ್ರೀತಿಯ ಸಾಗರದಲ್ಲಿ ತೇಲುತ್ತಿದ್ಲು. ಎಲ್ಲವೂ ಅಂದುಕೊಂಡಂತೆ ಸಾಗ್ತಿತ್ತು. ಆದ್ರೆ ಮೊನ್ನೆಯಷ್ಟೇ ಈಕೆಯ ಲೈಫಲ್ಲಿ ಒಂದು ದೊಡ್ಡ ತಿರುವು, ಅರಗಿಸಿಕೊಳ್ಳಲಾಗದಂತಹ ದೊಡ್ಡ ಸಾವಿನ ಸಂಚು ನಡೆದು ಬಿಟ್ಟಿದೆ. ಸೊಂಟ ಬಳುಕಿಸಿ ರೀಲ್ಸ್ ಮಾಡ್ತಿದ್ದ ಈ ವಯ್ಯಾರಿಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಸಾಲದಕ್ಕೆ ಈ ಬಂಗಾರಿ ಸ್ಯಾಂಡಲ್ವುಡ್ನ ಚಿಂಗಾರಿಯ ಬಿಗ್ ಫ್ಯಾನ್. ಅಂದ್ರೆ ನಟ ದರ್ಶನ್ ಈಕೆಗೆ ಪಂಚಪ್ರಾಣ. ಕಾಟೇರನ ಹೆಸರೇಳಿದ್ರೆ ಸಾಕು ನಿಂತಲ್ಲೇ ಕುಣಿದು ಕುಪ್ಪಳಿಸ್ತಿದ್ಲು. ಅಷ್ಟರ ಮಟ್ಟಿಗೆ ದರ್ಶನ್ ಅಭಿಮಾನಿಯಾಗಿದ್ಲು. ಒಮ್ಮೆ ಈ ದೃಶ್ಯಗಳನ್ನ ನೋಡಿಬಿಡಿ. ಜೀವನ ಮಾಡಕ್ ಬೇಕು ಕಾಸು, ಜೀವನ ಪೂರ್ತಿ ಚೆನ್ನಾಗಿರ್ಲಿ ನಮ್ ಬಾಸು. ಬೆನ್ನ ಮೇಲೆ ನಟನ ಟ್ಯಾಟೂ, ಕೈ ಮೇಲೆ ಚಿಟ್ಟೆಯ ಟ್ಯಾಟೂ. ಈ ಎರಡು ಸಿಂಬಲ್ ಈ ಅಂದಗಾತಿಯ ಆಟಿಟ್ಯೂಡ್ ಸಿಂಬಲ್. ಯಾರ ಜೊತೆಯಲ್ಲಾದ್ರೂ ಮಿಂಗಲ್ ಆಗ್ಬೇಕಂದ್ರೂ 10 ಬಾರಿ ಯೋಚನೆ ಮಾಡ್ತಿದ್ಲು. ಆಲೋಚಿಸಿ ಫ್ರೆಂಡ್ಶಿಪ್ ಮಾಡ್ತಿದ್ಲು. ಒಮ್ಮೆ ಕನೆಕ್ಟ್ ಆದ್ರೆ ಮುಗೀತು, ಬಿಟ್ಟು ಹೋಗು ಅಂದ್ರೂ ಹೋಗ್ತಿರ್ಲಿಲ್ಲ. ಇಂತಹ ಒಳ್ಳೆ ಮನಸ್ಸಿನ ಸೌಂದರ್ಯವತಿ ಈಗ ಜೀವಂತವಾಗಿಲ್ಲ ಅನ್ನೋದೇ ಇಲ್ಲಿ ವಿಪರ್ಯಾಸ. ಇಷ್ಟಕ್ಕೂ ಈಕೆ ಯಾರು? ಈ ಚೆಲುವೆಯ ಬಾಳಲ್ಲಿ ನಡೆದಿರೋ ದುರಂತ ಕಥೆಯಾದ್ರೂ ಏನು? ಈ ಕೋಮಲೆಯ ಉಸಿರು ನಿಲ್ಲಿಸಿದ್ದು ಯಾರು? ಖುಷಿಯಾಗಿದ್ದ ಈಕೆಯ ಬದುಕಿನಲ್ಲಿ ಅಂಥದ್ದೇನಾಯ್ತು ಅನ್ನೋ ಪ್ರಶ್ನೆಗಳನ್ನ ಹುಡುಕ್ತಾ ಹೋದ್ರೆ ನಾವು ಸೀದಾ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹೂಜಗಲ್ಲು ಬೆಟ್ಟದ ಬಳಿ ಹೋಗ್ಬೇಕು.
ಭಯಾನಕವಾದ ಜಾಗ, ಸುತ್ತಲೂ ಅರಣ್ಯ. ಇಲ್ಲಿ ಜನ ಓಡಾಡೋದು ತುಂಬಾ ಕಡಿಮೆ. ಅಲ್ಲೊಬ್ಬರು ಇಲ್ಲೊಬ್ಬರು ಜನ ಕಾಣಿಸ್ಕೊಳ್ತಾರೆ ವಿನಃ ಹುಡುಕಿದ್ರು ಜನ ನೋಡೋಕ್ ಸಿಗಲ್ಲ ಕಣ್ರಿ. ಇಂತಹ ಸ್ಥಳದಲ್ಲಿ, ಇಂತಹ ಫಾರೆಸ್ಟ್ ನಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು. ಈ ಮೃತದೇಹ ಯಾರದ್ದು, ಇಲ್ಲಿ ಸತ್ತವರು ಯಾರು ಅಂತ ತನಿಖೆ ಮಾಡಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಕೊಲೆಯಾಗಿ ಹೋಗಿರೋರು ಬೇರಾರೂ ಅಲ್ಲ, ಇದಕ್ಕೂ ಮುನ್ನ ನಾವು ತೋರಿಸಿದ್ದ ಇದೇ ಚೆಲುವೆ. ಈಕೆಯ ಹೆಸರು ಲಲಿತಾ. ಎಲ್ಲರ ಜೊತೆ ಚೆನ್ನಾಗಿ ಇರ್ತಿದ್ದ ಈಕೆಯನ್ನ ಎಲ್ಲರೂ ದಿವ್ಯಾ ಅಂತಲೂ ಕರೀತಿದ್ರು. ಮೂಲತಃ ರಾಯಚೂರಿನ ನಿವಾಸಿ ಈಕೆ. ಪೋಷಕರ ಜೊತೆ ಖುಷಿಯಾಗಿ ಬೆಳೆದಿದ್ಲು. ಜೀವನದ ಮೇಲೆ ನೂರಾರು ಕನಸು ಕಟ್ಕೊಂಡಿದ್ಲು. ಎಲ್ಲರ ಜೊತೆ ಬಾಯಿ ತುಂಬಾ ಮಾತಾಡ್ತಿದ್ಲು. PUC ಮುಗಿಸಿದ್ದ ಈ ದಿವ್ಯಾ ಕೆಲಸಕ್ಕೆಂದು ತುಮಕೂರಿಗೆ ಬಂದಿದ್ದಾಳೆ. ಚೆನ್ನಾಗಿ ದುಡಿದು ದುಡ್ಡು ಮಾಡಬೇಕು ಅಂತ ಪ್ರತಿದಿನ ತಪ್ಪದೇ ಕೆಲಸಕ್ಕೆ ಹೋಗ್ತಿದ್ಲು. ಈ ನಡುವೆ ಈ ಸುಂದರಿಯ ಲೈಫ್ನಲ್ಲಿ ಎಂಟ್ರಿ ಕೊಟ್ಟಿದ್ದೇ ಈ ಮುಸುಡಿ. ಸ್ಟೈಲ್ ಆಗಿ ಗಡ್ಡ ಬಿಟ್ಕೊಂಡು ಸಪ್ಪೆ ಮುಖದಲ್ಲಿ ಪೋಸ್ ಕೊಡ್ತಿರೋ ಈತನ ಹೆಸರು ಉಮೇಶ್. ಎಲ್ರೂ ಈತನನ್ನ ಸೈಕ್ ಉಮೇಶ್ ಅಂತಲೂ ಕರೀತಿದ್ರು. ಮಾಗಡಿಯ ಕುರುಬರ ಪಾಳ್ಯ ಗ್ರಾಮದ ಮಿಕ್ಕ ಇವನು. ಕೈಯಲ್ಲಿ ಕೆಲಸ ಇರ್ಲಿಲ್ಲ, ಜಾಬ್ಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಹೀಗಿದ್ದವನಿಗೆ ದಿವ್ಯಾಳ ಮೇಲೆ ಲವ್ ಆಗಿದೆ. ಹೀಗಾಗಿ ದಿವ್ಯಾ ಕೆಲಸಕ್ಕೆ ಹೋಗ್ತಿದ್ದ ಜೆರಾಕ್ಸ್ ಅಂಗಡಿಗೆ ಪ್ರತಿದಿನ ಹೋಗ್ತಿದ್ದಂತೆ. ಮೆಲ್ಲಗೆ ದಿವ್ಯಾಳ ಪರಿಚಯ ಮಾಡ್ಕೊಂಡು ಪ್ರಪೋಸ್ ಮಾಡೇ ಬಿಟ್ಟಿದ್ದಂತೆ. ಒಳ್ಳೆ ಹುಡುಗ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ದಿವ್ಯಾ ಕೂಡ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ಟಿದ್ದಾಳೆ. ಇಲ್ಲಿಂದ ಇವರಿಬ್ಬರ ಪ್ರೇಮ ಪಯಣ ಶುರುವಾಗಿತ್ತು. ಪ್ರೀತಿಸಿದ್ರು. ನಿನಗಾಗಿ ನಾನು, ನನಗಾಗಿ ನೀನು, ಜಗತ್ತಿನಲ್ಲಿ ಬೇರೇನು ಬೇಡ, ನೀವೊಬ್ಬರಿದ್ರೆ ಸಾಕು ಅನ್ನೋ ಹಂತದಲ್ಲಿ ಪ್ರೀತಿಸಿದ್ರು. ಒಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪೋಷಕರಿಗೆ ಪ್ರೇಮದ ವಿಷಯವನ್ನು ತಿಳಿಸಿದ್ರು. ಇಷ್ಟೇ ಯಾಕೆ, ಪ್ರಪಂಚಕ್ಕೆ ಸವಾಲ್ ಹಾಕಿ ಕಳೆದ 6 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಮಾಗಡಿ ತಾಲೂಕಿನ ಕಲ್ಲುಪಾಳ್ಯದಲ್ಲಿ ವಾಸವಿದ್ರು. ಅಂದುಕೊಂಡಂತೆ ಪ್ರಾರಂಭದಲ್ಲಿ ಖುಷಿಯಾಗಿ ಜೀವನ ಕಳೀತಿದ್ರು. ಇಡೀ ಸರ್ವಸ್ವವನ್ನೇ ಉಮೇಶ್ಗಾಗಿ ಮುಡಿಪಾಗಿಟ್ಟಿದ್ದಳು ದಿವ್ಯಾ. ಗಂಡನ ಮನೆಯಲ್ಲಿ ಬಣ್ಣದ ಚಿಟ್ಟೆಯಂತೆ ಹಾರಾಡ್ಕೊಂಡಿದ್ಲು. ಇವರ ಖುಷಿಗೆ ಸಾಕ್ಷಿ ಎಂಬಂತೆ ಮುದ್ದಾದ ಮಗು ಕೂಡ ಜನಿಸಿತ್ತು. ಈಗ ಆ ಮಗುವಿಗೆ 4.5 ವರ್ಷ. ಸುಂದರ ಜೋಡಿ, ಫ್ಯಾಮಿಲಿಯು ಸೂಪರ್. ಇಬ್ರು ಚೆನ್ನಾಗಿಯೇ ಇದ್ದಾರೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿದ್ರು. ಪ್ರೀತಿಸಿ ಮದುವೆ ಆಗಿದ್ದ ದಿವ್ಯಾ ಮತ್ತು ಉಮೇಶ್ನ ಸಂಸಾರ ಬಿಂದಾಸಾಗಿ ಸಾಗ್ತಿದೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಕೆಲವು ದಿನಗಳ ಬಳಿಕ ಇವರ ಲೈಫ್ನಲ್ಲಿ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಇಬ್ಬರ ಮಧ್ಯೆ ಮನಸ್ತಾಪ, ಗಲಾಟೆ ನಡೆಯೋಕೆ ಶುರುವಾಗತ್ತೆ. ಇಲ್ಲಿಂದ ಇವರ ಲೈಫ್ನಲ್ಲಿ ಬರೀ ನೋವು, ಬರೀ ದುಃಖ. ಕೂಲಿಂಗ್ ಅಂತ ಕಳಿಸಿದ್ದೀವಿ ಸರ್, ನಮ್ಮದು ರಾಯಚೂರು. ಇಲ್ಲೇ ಕಳಿಸಿದ್ದು. ಅವ್ರು ಇಲ್ಲೇ ಇರ್ತೀವಿ. ಫಸ್ಟು ಟಿಪ್ನೂರು ಬಂದಿದ್ರು ಶಾಲೆ ಓದಕ್ಕೆ. ಅಲ್ಲಿದ್ದು ಕಾಲೇಜ್ ಇದ್ದರು. ಅಲ್ಲಿದ್ದು ಇಲ್ಲಿ ಬಂದು ಬೆಂಗಳೂರಲ್ಲಿ ಏನೋ ನಾನೊಂದು ಇದು ಮಾಡ್ತೀನಿ, ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಇದ್ರು ಅವರು. ನಾವು ಬರ್ತಾ ಓದ್ತಾ ಇರ್ತಿದ್ದೀವಿ. ಅವ್ರ ಮಗು ಆಗಿ 3 ವರ್ಷ ಆಯಿತು. ಮದುವೆಯಾಗಿ 5 ವರ್ಷ ಆಗಿರ್ತೈತೆ ಅಷ್ಟೇ. 6 ವರ್ಷ 7 ವರ್ಷ ಆಗಿರ್ತೈತೆ. ನಮ್ಗಂದ್ರೆ ಏನೋ ಗೊತ್ತಿಲ್ಲ. ಆರಾಮದೇನಮ್ಮ ಅಂದ್ರೆ ಆರಾಮದೇನಮ್ಮ ಅಂತ ಅಷ್ಟೇ ಅಂತಿತ್ತ ಮಗು. 5ನೇ ಜನ ಮಗು ಅದು. ನನಗೆ 9 ಜನ ಮಕ್ಕಳು. ಎತ್ತೀವಿ ಸಾಕಿ ಸರ್, ನಮಗೇನು ಗೊತ್ತಿದ್ದು. ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡಿರ್ತೀವಮ್ಮ ಅಂತ ಇದ್ರೆ ಇಲ್ಲೇ. ಕಳೆದ 2 ವರ್ಷಗಳಿಂದ ದಿವ್ಯಾ ಮತ್ತು ಉಮೇಶ್ ನಡುವೆ ಸಿಲ್ಲಿ ವಿಚಾರಕ್ಕೂ ಗಲಾಟೆ ಆಗ್ತಿತ್ತಂತೆ. ಒಬ್ಬರ ಮಾತು ಒಬ್ರು ಕೇಳೋಕೆ ರೆಡಿ ಇರ್ಲಿಲ್ವಂತೆ. ಮಗು ಮುಖ ನೋಡಿ ಇಬ್ರು ಸುಮ್ನಾಗ್ತಾರೆ ಅಂದ್ಕೊಂಡ್ರೆ ಅದು ಆಗಿರ್ಲಿಲ್ವಂತೆ. ಹೀಗೆ ಇಬ್ಬರ ಸಂಸಾರ ಮುರಿದು ಹೋಗಿತ್ತು. ಸಾಲದಕ್ಕೆ ಈ ಉಮೇಶ್ ನನಗೆ ನೀನು ಬೇಡ ಅಂತ ದಿವ್ಯಾಳಿಗೆ ಟಾರ್ಚರ್ ಕೊಡ್ತಿದ್ನಂತೆ. ಇದೇ ಕಾರಣಕ್ಕೆ ದಿವ್ಯಾ ಗಂಡನ ಮನೆ ಬಿಟ್ಟು ಮಾಗಡಿ ಬಂದಿದ್ಲಂತೆ. ಇಷ್ಟೇ ಯಾಕೆ, ತನಗಾಗಿರೋ ನೋವನ್ನ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ಲು. ಹೀಗೆ ಪ್ರೇಮಿಗಳಿಬ್ಬರು ನಾನೊಂದು ತೀರ ನೀನೊಂದು ತೀರ ಎಂಬಂತೆ ದೂರ ಆಗಿದ್ರು. ಗಂಡನ ನೆನಪಲ್ಲಿ ದಿವ್ಯಾ ಪ್ರತಿದಿನ ಕುಗ್ಗಿ ಹೋಗ್ತಿದ್ಲು. ಒಬ್ಬಳೇ ಬದುಕೋಕೆ ಶುರು ಮಾಡಿದ್ಲು.
ಫ್ರೆಂಡ್ ಸಪೋರ್ಟ್ನಿಂದ ಮೆಲ್ಲಗೆ ಕಹಿ ನೆನಪುಗಳಿಂದ ಹೊರಬರ್ತಿದ್ಲು. ಆದ್ರೆ ಮೊನ್ನೆ ಇದೇ ಸೋಮವಾರ ದಿಢೀರ್ ನಾಪತ್ತೆ ಆಗಿದ್ಲು. ಸ್ನೇಹಿತೆಯ ಬೈಕ್ ಪಡೆದು ಒಬ್ಬಳೇ ಹೊರಟಿದ್ಲು. ಇದಾದ 2ನೇ ದಿನಕ್ಕೆ ದಿವ್ಯಾ ಸಿಕ್ಕಿರೋದು ಶವವಾಗಿ ಕೊಲೆಯಾದ ಸ್ಥಿತಿಯಲ್ಲಿ. ನಾನು ಒಂದು 15 ದಿವಸ ಮುಂದೆ ಬಂದಿದ್ದೆ ಇಲ್ಲಿಗೆ. ಬಂದು ಮಗಳ ಮನೆ 2 ದಿನ ಇದ್ದೆ. 2 ದಿನ ಇದ್ದು ಮತ್ತೆ ವಾಪಸ್ ಹೋದೆ ನಾನು. ನಾನೇನಂದೆ ಅವತ್ತು ಬಂದು ದಿವಸ ಊರಿಗೆ ಹೋಗ್ಬಿಡಮ್ಮ, ಇಲ್ಲಿ ಯಾಕೆ ಇರ್ತೀನಿ ನೀನು, ಈಗ ಗಂಡ ಡ್ರೈವರ್ಸ್ ಕೊಟ್ಟು ಹೇಳ್ತಾ ಇದೆಯಲ್ಲ, ಡ್ರೈವರ್ಸ್ ಕೊಟ್ಟು ಊರಿಗೆ ಬಂದ್ಬಿಟ್ಟು ಯಾಕೆ ಸುಮ್ಮನೆ ಮಗು ಇದೆ, ನಮಗೆ ಜಾಗ ಇದೆ, ಫ್ಲ್ಯಾಟು ಇದೆ ಎಲ್ಲ ಇದು, ಫ್ಲ್ಯಾಟ್ನಲ್ಲಿ ಶೆಡ್ ಹಾಕಿ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ದೆ ನಾನು. ಆಯಮ್ಮ ಬರ್ತೀನಪ್ಪ, ಇನ್ನು ಹುಡುಗನ ಓದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ, ನಾನು 40 ರೂಪಾಯಿ ಅಮೌಂಟ್ ಕಟ್ಟಿದ್ದೀನಿ ಸಾಲಿಗೆ, ಇನ್ನೊಂದು ವರ್ಷ ಓದಲಿ, ಹೋದ್ಮೇಲೆ ಊರಿಗೆ ಬಂದುಬಿಡ್ತೀನಿ ಅಂತ ಅಂದ್ಲು. ಮತ್ತೇನಂದ್ಲು, ಊರಿಗೆ ಹೋದ್ಮೇಲೆ ಮತ್ತೆ ಫೋನ್ ಮಾಡಲಿ, ಊರಿಗೆ ಬರ್ತೀನಪ್ಪ ನಾನು, 2 ಊರಿಗೆ ಬರ್ತೀನಿ ಅಂತ ಅಂದ್ಲು. ಸರಿ ಬಾ ಅಮ್ಮ ಅಂತಂದೆ ನಾನು. ಬಾ ಅಂತಂದಮೇಲೆ ನಮ್ಮ ಚಿಕ್ಕಮಗಳು ಅಲ್ಲೇ ಇದ್ದು ಆಯಮ್ಮನ ಕಳಿಸು ಅಂತಂದು. ಆಯಮ್ಮನ ಕಳಿಸಿದ್ರೆ ಅವ್ರು ಗಂಟೆ ಕಳಿಸಿದ್ದೆ ನಾನು. ಶುಕ್ರವಾರ ಕಳಿಸಿದ್ದೀನಿ ಸರ್, ಸೋಮವಾರ ಘಟನೆ ಆಗಿದೆ. ದಿವ್ಯಾ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ, ಯಾರನ್ನ ಮೀಟ್ ಮಾಡೋಕ್ ಹೋಗಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ದಿವ್ಯಾಳ ಆ ಸ್ನೇಹಿತೆಗೆ ಮಾತ್ರ ಗೊತ್ತಿತ್ತು. ಈ ನಡುವೆ ಪೋಷಕರು ದಿವ್ಯಾ ಕಾಣಿಸ್ತಾಗಿಲ್ಲ ಅಂತ ನಾಪತ್ತೆ ದೂರು ನೀಡಿದ್ರಂತೆ. ಆದ್ರೆ ಅದೊಂದು ಫೋನ್ ಕಾಲ್ ದಿವ್ಯಾಳ ಡೆಡ್ ಬಾಡಿ ಬಳಿ ಕರೆದುಕೊಂಡು ಹೋಗಿದೆ. ಅಂದ್ರೆ ಇದೇ ಹೂಜಗಲ್ಲು ಬೆಟ್ಟದ ಅರಣ್ಯದಲ್ಲಿ ದಿವ್ಯಾ ಕೊಲೆಯಾಗಿ ಹೋಗಿದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ವಿಷಯ ತಿಳಿದ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ತಕ್ಷಣ ಪೊಲೀಸರ ಜೊತೆಗೆ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಒಂದು RX ಬೈಕ್ ಕಾಣಿಸಿದೆ. ಆ RX ಬೈಕ್ ನಿಂತಿದ್ದ ಸ್ಥಳದಲ್ಲೇ ದಿವ್ಯಾಳ ಶವ ಪತ್ತೆಯಾಗಿತ್ತು. ಆದ್ರೆ ಇಲ್ಲಿ ಕೊಲೆ ಮಾಡಿದ್ದು ಯಾರು, ಹೇಗೆ ಕೊಲೆ ನಡೀತು ಅನ್ನೋದು ಕನ್ಫ್ಯೂಸ್ ಆಗಿತ್ತು. ಮದುವೆ 2018ರಲ್ಲಿ ಆಗಿದ್ದು. ಮದುವೆಯಾಗ 6 ವರ್ಷ ಆಯಿತು. ಇವರು ಸ್ವಲ್ಪ ಗಂಡ ಹೆಂಡತಿ ಒಂದು 2 ವರ್ಷದಿಂದ ಬೇರೆ ಇದ್ದರು. ನಮ್ಮ ಹತ್ರ ಮಾತಾಡ್ತಿರಲಿಲ್ಲ. 2 ದಿನ ಆಗಿದ್ದು ಮಾತು ಬಿಟ್ಬಿಟ್ಟು, ನಾನು ಅವ್ರ ಭಾವ ಮಾತಾಡ್ತಿರೋದು, ನಮ್ಮ ಹತ್ರ ಮಾತಾಡ್ತಿರಲಿಲ್ಲ. ತಿರ್ಗಾ 3ನೇ ಪರ್ಸನಿಂದ ಗೊತ್ತಾಗಿದ್ದು ಇವಳು ಮಾಗಡಿಗೆ ಹಿಂಗೆ ಬಂದಿದ್ದಾಳೆ, ಹಿಂಗೆ ಹೋಗಿದ್ದಾರೆ ಅಂತ. ಇವಳು ಫ್ರೆಂಡು ಬೇರೆಯವರು ನಮ್ಮ ಮಿಸ್ಸಸ್ ಕಾಲ್ ಮಾಡಿದ್ದಕ್ಕೆ ನಮಗೆ ಗೊತ್ತಾಗಿದ್ದು ಮಾಹಿತಿ. ದಿವ್ಯಾ ಎಲ್ಲೂ ಹೋಗಿಲ್ಲ, ಕೆಲಸಕ್ಕೆ ಹೋಗಿ ನೆಮ್ಮದಿಯಾಗಿ ಮನೆಗೆ ಬರ್ತಿದ್ದಾಳೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿದ್ರು. ಆದ್ರೆ ಇದೇ ಸೋಮವಾರ ದಿವ್ಯಾ ನಿಗೂಢವಾಗಿ ಮಾಗಡಿಗೆ ಹೋಗಿದ್ದಾಳೆ. ಈ ನಡುವೆ ಏನಾಯ್ತೋ ಏನೋ, ಸುಂದರಿ ಕೊಲೆಯಾಗಿ ಹೋಗಿದ್ದಾಳೆ. ಅದೊಂದು ಲೊಕೇಶನ್, ಸ್ನೇಹಿತೆಯ ಫೋನ್ಗೆ ಬಂದಿದ್ದ ಅದೊಂದು ಲೊಕೇಶನ್ ಪಾಪಿಗಳ ಸಂಚು ಬಯಲು ಮಾಡಿದೆ. ಸುಳಿವೆ ಇಲ್ಲದ ಸುಂದರಿಯ ಕೇಸ್ಗೆ ದೊಡ್ಡ ತಿರುವು ಕೊಟ್ಟಿದೆ. ಕೊಲೆಗಾರನ ಜಾಡು ಭೇದಿಸುವಂತೆ ಮಾಡಿದೆ. ಹಾಗಾದ್ರೆ ಗೊಂಬೆಯಂತಿದ್ದ ಚಲುವೆಯನ್ನ ಕೊಂದಿದ್ದು ಯಾರು? ಹೇಗಿತ್ತು ಕೊಲೆ ಸಂಚು? ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ತನ್ನ ಗಂಡನಿಂದ ನೊಂದು ಬೆಂದು ಹೋಗಿದ್ದ ದಿವ್ಯಾ ಮಾಗಡಿಗೆ ಬಂದಿರ್ತಾಳೆ. ಅಲ್ಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರ್ತಾಳೆ. ಈ ನಡುವೆ ದಿವ್ಯಾ ಮತ್ತು ಉಮೇಶ್ ನಡುವೆ ಡಿವೋರ್ಸ್ ಬಗ್ಗೆ ಚರ್ಚೆ ಆಗಿದೆ. ಡಿವೋರ್ಸ್ ಪಡೆದು ನಿನ್ನ ದಾರಿ ನೀನು ನೋಡ್ಕೋ ಅಂತ ಇಬ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿಂದ ಇಬ್ಬರ ನಡುವೆ ಮನಸ್ತಾಪ ಬೇರೆ ಲೆವೆಲ್ಗೆ ಹೋಗಿದೆ. ದಿವ್ಯಾಳನ್ನ ಬಿಟ್ಟು ಉಮೇಶ್ ಬದುಕೋ ಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತೊಂದ್ ಕಡೆ ಈ ಉಮೇಶ್ ನೆನಪಲ್ಲೇ ದಿವ್ಯಾ ಕೂಡ ದಿನ ಕಳೀತಿದ್ಲು. ಒಲ್ಲದ ಮನಸ್ಸಲ್ಲಿ ಡಿವೋರ್ಸ್ಗಾಗಿ ಕೋರ್ಟ್ಗೂ ಅಲೆದಾಡ್ತಿದ್ಲು. ಬಟ್ ಇತ್ತೀಚೆಗೆ 3 ತಿಂಗಳಿಂದ ಈ ಉಮೇಶ್ ದಿವ್ಯಾಳನ್ನ ಮತ್ತೆ ಒಂದಾಗೋಣ, ನಾನು ಸರಿಯಾಗ್ತೀನಿ ಅಂತ ಕಾಡ್ತಿದ್ದಂತೆ. ಒಳ್ಳೆಯವನಂತೆ ನಟಿಸಿ ಇದೇ ಸೋಮವಾರ ದಿವ್ಯಾಳನ್ನ ತಾನಿದ್ದ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾನೆ. ಬಳಿಕ ನಡೆದಿದ್ದೇ ಗಂಡನಿಂದಲೇ ಹೆಂಡತಿಯ ಕೊಲೆ. ಇದು ಬೇಸಿಕ್ಲಿ ದಿವ್ಯಾರ ಗಂಡ ಉಮೇಶ್ ಅಂತ. ಅವ್ರ ಮದುವೆಯಾಗಿ ಸುಮಾರು 6 ವರ್ಷ ಆಗಿರುತ್ತೆ. ಬಟ್ ಲಾಸ್ಟ್ 3 ಇಯರ್ಸಿಂದ ಸಪ್ರೇಟ್ ಆಗಿರ್ತಾರೆ. ಗಂಡ ಡೈವರ್ಸ್ ಪ್ರೊಸೀಡಿಂಗ್ಸ್ ಮಾಡೋಣ ಅಂತ ಅವ್ರಿಗೆ ಒಂದು ಸೈಬರ್ ಲ್ಯಾಬ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಫಾರೆಸ್ಟ್ ಏರಿಯಾಗೆ ಕರ್ಕೊಂಡೋಗಿ ಅವರು ಮತ್ತು ಅವರ 4 ಸ್ನೇಹಿತರು ಅವ್ರನ್ನ ಕೊಲೆ ಮಾಡಿ ಅಲ್ಲೇ ಬರಿ ಮಾಡಿರ್ತಾರೆ. ವಿಪರ್ಯಾಸ ಅಂದ್ರೆ ಇನ್ನು ಮುಂದೆ ದಿವ್ಯಾ ನನಗೆ ಸಿಗಲ್ಲ, ನನಗೆ ಸಿಗದವಳು ಯಾರಿಗೂ ಸಿಗೋದು ಬೇಡ ಅಂತ ಉಮೇಶ್ ಅಂದುಕೊಂಡಿದ್ದಾನೆ. ಹೀಗಾಗಿ 4 ಸ್ನೇಹಿತರ ಸಹಾಯ ಪಡೆದು ದಿವ್ಯಾಳಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾನೆ. ಅಂದುಕೊಂಡಂತೆ ದಿವ್ಯಾಳನ್ನ ಮಾಗಡಿಗೆ ಕರೆಸ್ಕೊಂಡು ಮೆಲ್ಲಗೆ ಹೂಜಗಲ್ಲು ಬಳಿಯ ದೇವಾಲಯಕ್ಕೆ ಕರೆದೊಯ್ದಿದ್ದಾನೆ. ಬಳಿಕ ಚೀಲೂರು ಕಾಡಲ್ಲಿ ಟವೆಲ್ನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿ ಹೂತು ಹಾಕಿದ್ದಾನೆ. ಕೆಲವು ದಾಖಲಾತಿಗಳು ಗೆಜೆಟೆಡ್ ಆಫೀಸರ್ದು ದಾಖಲಾತಿಗಳು ಬೇಕು ಅಂದಾಗ ಅವತ್ತು ಡಿಲೇ ಆಗತ್ತೆ. ಡಿಲೇ ಆದಾಗ ನಾನೇ ನೀನು ವಾಪಸ್ ಬಿಡ್ತೀನಿ ಅಂತ ಕರ್ಕೊಂಡು ಹೋಗಿ ಕೃತ್ಯನ ವಹಿಸ್ತಾರೆ. ಹೀಗಾಗಿ ನಾಪತ್ತೆ ಕೇಸ್ ದಾಖಲಾಗಿತ್ತು.
ನಂತರ ಲೊಕೇಶನ್ ಟ್ರೇಸ್ ಮಾಡಿದ್ದ ಪೊಲೀಸರು ನೇರವಾಗಿ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ.